ಹಲ್ಲೇಲೂಯಾ, ಹಲ್ಲೇಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕಳೆದ ವಾರವೆಲ್ಲ ದೇವರು ನಿಮ್ಮ ಜೊತೆ ಮಾತಾಡಿ ನಡೆದಿದ್ದಾರಾ? ಹಲ್ಲೇಲೂಯಾ. ಕಳೆದ ವಾರ ದೇವರು ನಿಮ್ಮ ಜೊತೆ ಇದ್ರಾ? ಆಮೆನ್. ನಾವು ಬೇಗ ಬೇಗ ದೇವರ ವಾಕ್ಯಕ್ಕೆ ಹೋಗಿಬಿಡೋಣ. ಇವತ್ತು ದೇವರ ಸಂದೇಶಕ್ಕಾಗಿ ತೆಗೆದುಕೊಂಡಂಥ ಒಂದು ಭಾಗ, ಪರಲೋಕದ ದೇವರು ನಮಗೆ ಕೇಳುವಂಥ ಒಂದು ಪ್ರಶ್ನೆ, ನೀನು ಎಲ್ಲಿದ್ದಿ? ನೀನು ಎಲ್ಲಿದ್ದಿ ಅಂತ ಕೇಳಲ್ಪಟ್ಟಂಥ ಒಂದು ಪ್ರಶ್ನೆ ಯಾರಿಗೆ ಅಂತ ನಾವು ನೋಡುವಾಗ ಸತ್ಯವೇದ ತಿಳಿಯಪಡಿಸುವಂಥದ್ದು ಯಾರಿಗೆ? ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಪರಲೋಕದ ದೇವರು ನೀನೆಲ್ಲಿದ್ದಿ ಅಂತ ಕೇಳಲ್ಪಟ್ಟಂಥ ಪ್ರಶ್ನೆ ಯಾರಿಗಪ್ಪ ಅಂತ ನೋಡುವಾಗ ಧರ್ಮಶಾಸ್ತ್ರ ಹೇಳ್ತದೆ ಅದು ಆದಾಮ್ ಮತ್ತು ಅವ್ವಳಿಗೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದಾಮ್ ಮತ್ತು ಅವ್ವಳಿಗೆ ದೇವರು ಹಾಕುವಂಥ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಎಲ್ಲಿದ್ದಿ? ಆದಾಮನೇ ನೀನೆಲ್ಲಿದ್ದಿ? ಅವ್ವಳೇ ನೀನೆಲ್ಲಿದ್ದಿ? ದೇವರು ಸೃಷ್ಟಿ ಮಾಡಿ, ಅವರಿಬ್ಬರನ್ನ ಸೃಷ್ಟಿ ಮಾಡಿ ಆ ಸುಂದರವಾದ ತೋಟದಲ್ಲಿ ಇಟ್ಟ ದಿನ ಮೊದಲುಗೊಂಡು ಸಮಸ್ಯೆ ಬರುವುದಕ್ಕೆ ಮುಂಚಿತವಾಗಿ ಯಾವತ್ತು ದೇವರು ಬಂದು ಆದಾಮನೇ ಅವ್ವಳೇ ಎಲ್ಲಿದ್ದಿ ಅಂತ ಕೇಳಲೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಪಾಪಿಗೆ ದೇವರ ಸ್ವರ ಕೇಳುವಾಗ, ಪಾಪದ ಅರಿವು ಅವನಿಗೆ ಬಂದಾಗ, ನಾನು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಅಂತ ಯಾರಿಗೆ ಅರಿವಾಗುತ್ತೋ ಅವನು ದೇವರ ಮುಂದೆ ಬರೋಕ್ಕೆ ಭಯ ಪಡ್ತಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಲೋಕದಲ್ಲಿ ನಿಜವಾದ ಬೆಳಕು ಬಂದಿದ್ದರು, ಲೋಕಕ್ಕೆ ನಿಜವಾದ ಬೆಳಕು ಬಂದಿದ್ದರು ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವನು ಬೆಳಕಿನ ಕಡೆಗೆ ಬರೋಕ್ಕೆ ಭಯ ಪಡ್ತಾನಂತೆ. ಎಲ್ಲಿ ಬಂದರೆ ನನ್ನ ಸೀಕ್ರೆಟ್ ಎಲ್ಲ ಓಪನ್ ಆಗುತ್ತೋ, ನನ್ನ ಹೃದಯ ಓಪನ್ ಆಗುತ್ತೋ, ನನ್ನ ಪಾಪ ಓಪನ್ ಆಗುತ್ತೋ, ನನ್ನ ಅಜಾಗ್ರತೆಯ ಕೆಲಸಗಳು ಓಪನ್ ಆಗುತ್ತೋ, ನಾನು ದೇವರಿಗೆ ವಿರುದ್ಧವಾಗಿ ನಡೆಯಲ್ಪಟ್ಟವನಾದ ನಿಮಿತ್ತ ನಾನು ಬೆಳಕಿನ ಕಡೆಗೆ ಬಂದುಬಿಟ್ರೆ ಅದು ಎಲ್ಲಿ ಗೊತ್ತಾಗುತ್ತೋ, ಅದರ ಭಯದ ನಿಮಿತ್ತ ಅವನು ಬೆಳಕಿನ ಕಡೆಗೆ ಬರೋದಕ್ಕಿಂತ ಅಧಿಕವಾಗಿ ಕತ್ತಲೆಯನ್ನೇ ಅವನು ಪ್ರೀತಿ ಮಾಡ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಆದಾಮ ಅವಳಿಗೆ ಪಾಪ ಅನ್ನೋದು ಗೊತ್ತಿಲ್ಲ, ಅವಿಧೇಯತೆ ಅನ್ನೋದು ಗೊತ್ತಿಲ್ಲ, ಸುಳ್ಳು ಅನ್ನೋದು ಗೊತ್ತಿಲ್ಲ, ದೇವರಿಗೆ ಭಯಪಡುವಂಥ ಕಾರ್ಯ ಅವರಲ್ಲಿ ಇರಲಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ಸೈತಾನನು ಸರ್ಪವನ್ನು ಉಪಯೋಗ ಮಾಡ್ತಾ ಇದ್ದಾನೆ, ಸರ್ಪವನ್ನು ಧರಿಸ್ಕೊಳ್ತಾ ಇದ್ದಾನೆ, ಸೈತಾನನು ಸರ್ಪದ ಒಳಗೆ ಪ್ರವೇಶ ಮಾಡಿದ್ದಾನೆ. ಇಲ್ಲಿ ಯಾರ್ಯಾರಿಗೆ ಯುದ್ಧ ಅಂದರೆ ದೇವರಿಗೂ ಸೈತಾನನಿಗೆ, ದೇವರಿಗೂ ದೆವ್ವಕ್ಕೆ. ದೇವರು ಲೋಕವನ್ನು ಉಂಟು ಮಾಡಲ್ಪಟ್ಟ ಮೇಲೆ ಆ ಮನುಷ್ಯನನ್ನು ಸೃಷ್ಟಿಸಿ ಸುಂದರವಾದ ತೋಟದಲ್ಲಿಟ್ಟಾಗ ಅಲ್ಲಿ ದೇವರು ಮಾತ್ರ ಬರ್ತಾ ಇದ್ದ, ಬೇರೆ ಯಾರು ಬರ್ತಾ ಇರಲಿಲ್ಲ. ದೇವರ ವಾಕ್ಯ ಹಿಂಗೆ ಹೇಳ್ತದೆ, ಪ್ರತಿ ಸಂಜೆ ಪ್ರತಿ ಸಾಯಂಕಾಲ ತಂಗಾಳಿ ಇರುವಂಥ ಸಂದರ್ಭದಲ್ಲಿ ಪರಲೋಕದ ದೇವರು ಬಂದು ಆದಾಮ್ ಅವ್ವಳ ಜೊತೆ ಮಾತನಾಡಿ ಹೋಗ್ತಾ ಇದ್ದಾನೆ. ಮಾತನಾಡುವ ಅವರಿಗೆ ಭಯ ಇಲ್ಲ, ಮಾತನಾಡುವ ಅವರಿಗೆ ನಾಚಿಕೆ ಇಲ್ಲ, ಮಾತನಾಡುವಾಗ ಅವರಿಗೆ ಅವಿಧೇಯತೆಯ ಅನುಭವ ಅವರಿಗಿಲ್ಲ. ಅದು ಯಾವತ್ತೋ ಒಂದು ದಿನ ಅಲ್ಲ, ಸತ್ಯವೇದ ಹೇಳ್ತದೆ ಪ್ರತಿದಿನ ತಾನು ಉಂಟು ಮಾಡಲ್ಪಟ್ಟಂತ ಮನುಷ್ಯನ ಬಳಿಗೆ ಪರಲೋಕದ ದೇವರು ಬಂದು ಹೋಗ್ತಾ ಇದ್ದಾನೆ. ಹೋಗುವಾಗ ಅವರು ಚೆನ್ನಾಗಿದ್ದಾರೆ, ದೇವರ ಆಜ್ಞೆಯನ್ನ, ದೇವರ ಕಟ್ಟಳೆಯನ್ನ, ದೇವರ ಮಾತನ್ನ ಅವರು ಮುರಿಯುವಾಗ, ಅವಿಧೇಯರಾಗುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಎವ್ರಿ ಈವ್ನಿಂಗ್ ಅವ್ರನ್ನ ಸಂಧಿಸಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ದಿನ ಆದಾಮ್ ಕಾಣ್ತಾ ಇಲ್ಲ, ಹವ್ವ ಕಾಣ್ತಾ ಇಲ್ಲ,
ಆಗ ದೇವರು ಇವರಿಬ್ಬರಿಗೆ ಹಾಕುವಂಥ ಪ್ರಶ್ನೆ, ಆದಾಮನೇ ಎಲ್ಲಿದ್ದಿ? ಆದಾಮನೇ ವೇರ್ ಆರ್ ಯು? ಎಲ್ಲಿದ್ದೀಯಪ್ಪ ನೀನು? ಆಗ ಅವ್ರು ಹೇಳ್ತಾರೆ, ನಾವು ನಿನಗೆ ಅವಿಧೇಯರಾಗಿದ್ದೇವೆ, ನಿನಗೆ ಪಾಪ ಮಾಡಿದ್ದೇವೆ, ನಿನ್ನ ಮಾತನ್ನು ಮೀರಿದ್ದೇವೆ. ಆಗ ದೇವರು ಕೇಳ್ತಾನೆ, ಈ ಮಾತುಗಳನ್ನು ನಿಮಗೆ ಗೊತ್ತಾಗಿದ್ದು ಯಾರಿಂದ? ಅವಿಧೇಯನಾಗಿದ್ದೇನೆ ಅಂತ ಗೊತ್ತಾಗಿದ್ದು ಏನು? ಏನಕ್ಕೆ ನೀವು ಬಚ್ಚಿಟ್ಕೊಂಡಿದ್ದೀರಾ? ನಾಚಿಕೆ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಇದರ ಅರಿವು ನಿಮಗೆ ಹುಟ್ಟಿಸಿದ್ದು ಹಲ್ಲೇಲೂಯಾ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯಾರ ವಿರುದ್ಧವಾಗಿ ಪಾಪ ಮಾಡಿದೆಯೋ, ಯಾರ ವಿರುದ್ಧವಾಗಿ ಪಾಪ ಮಾಡಿದೆಯೋ ಆತನು ನಿನಗೆ ಕೇಳುವಂಥ ಪ್ರಶ್ನೆ, ಆದಾಮನೇ ಎಲ್ಲಿದ್ದಿ? ಯಾರ ವಿರುದ್ಧವಾಗಿ ನಾವು ಪಾಪ ಮಾಡ್ತೇವೋ ಆತನು ನಮಗೆ ಕೇಳ್ತಾನೆ, ನೀನು ಎಲ್ಲಿದ್ದೀಯಾ? ಪಾಪ ಮಾಡೋವನೇ ದೇವರ ಮುಂದೆ ಬರಕ್ಕೆ ಭಯ ಪಡ್ತಾನೆ, ಅವನು ಬಚ್ಚಿಟ್ಕೊಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ಈ ಆದಾಮ್ ಮತ್ತು ಅವ್ವಳಿಗೆ ಮಕ್ಕಳು ಹುಟ್ಟಿದ್ದಾರೆ. ಅವ್ರು ಯಾರಪ್ಪ? ಕಾಯಿನ್ ಮತ್ತು ಏಬೇಲ್. ಕಾಯಿನ್ ಮತ್ತು ಏಬೇಲ್ ಆದಾಮ್ ಮತ್ತು ಅವ್ವಳ ಮಕ್ಕಳು. ದೇವರ ವಾಕ್ಯ ಹೇಳ್ತದೆ, ಅವರ ರಕ್ತನೇ ಇವರಲ್ಲಿ ಹರಿಯಲ್ಪಟ್ಟ ನಿಮಿತ್ತ ಅವರ ಗುಣನೇ ಇವರಲ್ಲಿ ಬಂದುಬಿಟ್ಟಿದೆ. ಸತ್ಯವೇದ ಹೇಳ್ತದೆ, ಪರಲೋಕದ ದೇವರು ಬಂದು ಕಾಣಿಕೆ ಕೊಡು ಅಂತ ಕೇಳಿಲ್ಲ. ಕಾಣಿಕೆ ಕೊಡು ಅಂತ ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ತೇವೆ, ಏಬೇಲ್ ಮತ್ತು ಕಾಯಿನ್ ದೇವರಿಗಾಗಿ ತಮ್ಮ ವ್ಯವಹಾರಗಳಲ್ಲಿ ಬಂದಂಥ ಆದಾಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಒಬ್ಬ ವ್ಯವಸಾಯ ಮಾಡೋನು, ಇನ್ನೊಬ್ಬ ಕುರಿ ಕಾಯೋನು ಏನು ಮಾಡ್ತಾ ಇದ್ದಾನೆ? ದೇವರಿಗೆ ಬಡಕಲು ಕುರಿ ಕೊಡ್ತಾ ಇಲ್ಲ, ಒಣಗೋಗಿರೋ ಕುರಿ ಕೊಡ್ತಾ ಇಲ್ಲ, ಕಾಯಿಲೆ ಬಿದ್ದಿರೋ ಕುರಿ ಕೊಡ್ತಾ ಇಲ್ಲ, ಇನ್ನೇನು ಸಾಯ್ಬೇಕು ಅಂತ ಕುರಿ ಕೊಡ್ತಾ ಇಲ್ಲ, ರೋಗ ಬಂದಿರೋ ಕುರಿ ಕೊಡ್ತಾ ಇಲ್ಲ, ಗೂನಾಗಿರೋ ಕುರಿ ಕೊಡ್ತಾ ಇಲ್ಲ, ಹೊಡ್ತಾ ಬಿದ್ದ ಕುರಿ ಕೊಡ್ತಾ ಇಲ್ಲ. ಅವನ ಮಂದೆ ಒಳಗೆ ಇದ್ದಂಥ ಕುರಿನ ಅವನು ದೃಷ್ಟಿಸಿ, ಯಾವ ಕುರಿ ಪುಷ್ಟಿಯಾಗಿದೆಯೋ, ಆರೋಗ್ಯವಾಗಿದೆಯೋ, ಚಂದವಾಗಿದೆಯೋ, ರಿಜೆಕ್ಟ್ ಮಾಡದೆ ಇರುವಂಥ ಕುರಿಯನ್ನ ಆರಿಸಲ್ಪಟ್ಟು ಅವನ ಒಳಗಿನ ತೀರ್ಮಾನ ಏನಪ್ಪ ಅಂದರೆ, ಇದು ನನಗಲ್ಲ, ಇದು ದೇವರಿಗೆ. ಇದು ನನಗಲ್ಲ, ಇದು ದೇವರಿಗೆ. ನನ್ನನ್ನು ಸೃಷ್ಟಿಸಲ್ಪಟ್ಟಂಥ ದೇವರಿಗೆ, ನನ್ನ ರಕ್ಷಣೆ ಕೊಡುವ ದೇವರಿಗೆ, ನನ್ನನ್ನು ಕಾಯುವಂಥ ದೇವರಿಗೆ. ದೇವರು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದಾನಲ್ಲ, ಇಷ್ಟೆಲ್ಲ ಆಶೀರ್ವಾದ ಮಾಡಿದಾನಲ್ಲ, ಇಷ್ಟೆಲ್ಲ ನನಗೆ ಮಾಡಿದ್ನಲ್ಲ, ಆ ದೇವರಿಗೆ ನನ್ನ ಮಂದೆ ಒಳಗಡೆ ಉತ್ತಮವಾದದನ್ನು ತೆಗೆದು ಅವನ ದೇವರಿಗೆ ಸಮರ್ಪಣೆ ಮಾಡ್ತಾನ್ರಿ. ಇನ್ನೊಬ್ಬ ಇದ್ದಾನಲ್ಲ ಕಾಯಿನ್, ಅವನೇನು ಮಾಡ್ತಾ ಇದ್ದಾನೆ? ಬೆಳೆ ಬೆಳೆದಿದ್ದಾನೆ. ತನ್ನ ಭೂಮಿಯಲ್ಲಿ ಏನೆಲ್ಲ ವಿಧ ವಿಧವಾದ ಬೆಳೆಗಳನ್ನು ಬೆಳೆದು ಏಬೇಲ್ ಕೊಟ್ಟ ಅಂತ ಇವನು ಕೊಡುವಂಥ ಮನಸ್ಸು ಮಾಡ್ತಾನೆ. ಕಾಯಿನ್ಗೆ ಯಾರು ಏಬೇಲ್ಗೆ ಯಾರು ಹೇಳ್ಕೊಡೋದಿಲ್ಲ, ಅವನೇ ಆರಿಸಿ ದೇವರಿಗೆ ಕೊಡ್ತಾನೆ. ಕಾಯಿನ್ ಏಬೇಲ್ ಕೊಟ್ಟದ್ದನ್ನು ನೋಡಿ, ನಾನು ಕೊಟ್ಟರೆ ನನಗೇನಾದರೂ ಬರ್ಬೋದಾ ಅಂತ ನೆನೆಸಿ ಅವನ ವ್ಯವಸಾಯದಲ್ಲಿ ಬೆಳೆಯಲ್ಪಟ್ಟಂಥ ಬೆಳೆಗಳಲ್ಲಿ ಅವನೇನು ಮಾಡ್ತಾ ಇದ್ದಾನೆ? ಆರಿಸ್ತಾ ಇಲ್ಲ. ಒಂದು ವೇಳೆ ಬೇಡವಾದ ಬೆಳೆ, ಇಷ್ಟವಿಲ್ಲದ ಒಂದು ಬೆಳೆ ಕೊಡಬೇಕಲ್ಲ ಅಂತ ಒಂದು ವೇಳೆ ಆ ಕಾಯಿನ್ ತೆಗೆದು ಅವನು ದೇವರಿಗೆ ಕೊಟ್ಟಿರುವಾಗ ದೇವರ ವಾಕ್ಯ ಹೇಳ್ತದೆ, ಇಬ್ಬರ ಯಜ್ಞ ದೇವರ ಮುಂದೆ ಹೋಗ್ತಾ ಇದೆ. ಇಬ್ಬರ ಯಜ್ಞವನ್ನು ದೇವರು ಸ್ವೀಕಾರ ಮಾಡ್ತಾ ಇಲ್ಲ. ಸತ್ಯವೇದ ಹೇಳ್ತದೆ, ಇಬ್ಬರ ಯಜ್ಞದಲ್ಲಿ ಒಬ್ಬನ ಯಜ್ಞವನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾ ಇದ್ದಾನೆ. ಇನ್ನೊಬ್ಬನ ಯಜ್ಞವನ್ನು ದೇವರು ರಿಜೆಕ್ಟ್ ಮಾಡಿಬಿಟ್ಟ.
ಅದರ ನಿಮಿತ್ತವಾಗಿ ಇವನಿಗೆ ಕೋಪ ಬರ್ತಾ ಇದೆ. ನನ್ನ ಕಾಣಿಕೆಯನ್ನ ನಾನು ಅರ್ಪಣೆ ಮಾಡತಕ್ಕ ಈ ಕಾಣಿಕೆಯನ್ನ ದೇವರು ರಿಜೆಕ್ಟ್ ಮಾಡಿಬಿಟ್ನಲ್ಲ. ಅದರ ಪರಿಣಾಮವಾಗಿ ಕೋಪಗೊಂಡು ಹೊಟ್ಟೆ ಕಿಚ್ಚಿನಿಂದ ಸೈತಾನನ ಗುಣಗಳನ್ನು ಹೊಂದಿದಂಥ ಈ ಕಾಯಿನ್ ಹೇಬೇಲನ ಬಳಿ ಕೋಪವುಳ್ಳವನಾಗಿ ಹೋಗಿ ಅವನನ್ನು ಜಗಳ ಮಾಡಿ ಬಿಡ್ತಾ ಇಲ್ಲ. ಸತ್ಯವೇದ ಹೇಳ್ತದೆ ಆತನನ್ನು ಇವನು ಕೊಂದೇ ಬಿಡ್ತಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಸೃಷ್ಟಿಸಲ್ಪಟ್ಟಂತ ದೇವರು ಇವತ್ತು ಕೇಳುವಂಥದ್ದು, ಆದಾಮ್ ಎಲ್ಲಿದ್ದಿ? ಹವ್ವಾ ಎಲ್ಲಿದ್ಯಾ? ಈ ಸಭೆಗೆ ಬಂದಂತ ವಿಶ್ವಾಸಿಗಳಿಗೆ ದೇವರು ಹೇಳ್ತಾನೆ, ಇವತ್ತು ನೀವೆಲ್ಲಿದ್ದೀರಾ? ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಹೇಬೇಲನ ರಕ್ತ, ಸತ್ತೋಗಿರುವಂತ ಹೇಬೇಲನ ರಕ್ತ ಇನ್ನು ಜೀವಂತವಾಗಿ ಕೂಗ್ತಾ ಇದೆಯಂತೆ. ಆ ಕೂಗುವಂತ ಸ್ವರಕ್ಕೆ ದೇವರು ಹೇಳ್ತಾನೆ, ಕಾಯಿನ್ ಎಲ್ಲಿ ಹೇಬೇಲ್? ಅವನು ಕೊಡೋ ಉತ್ತರ ಏನು ಗೊತ್ತಾ? ಅವನನ್ನು ಕಾಯುವಂತ ಕಾವಲುಗಾರನ ನಾನು ಕಾವಲುಗಾರ ಅಲ್ಲ. ಅದರರ್ಥ ಅವನ ಜವಾಬ್ದಾರಿ ನನಗಿಲ್ಲ, ಅವನನ್ನು ನಾನು ಗಮನಿಸಿಲ್ಲ, ಅವನೆಲ್ಲೋಗಿದ್ದಾನೋ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಹೇಳ್ತಾ ಇದ್ದಾನೆ ಗೊತ್ತಾ? ಅವನು ಸಂತೋಷವಾಗಿ ಹೇಳ್ತಾ ಇಲ್ಲ, ಸಮಾಧಾನವಾಗಿ ಹೇಳ್ತಾ ಇಲ್ಲ, ಯಥಾರ್ಥವಾಗಿ ಹೇಳ್ತಾ ಇಲ್ಲ. ಕಳ್ಳ ಮಾತಾಡುವಂಥ ವಿಧಾನ ಬೇರೆ, ಕೊಲೆಗಾರ ಮಾತಾಡೋ ವಿಧಾನ ಬೇರೆ, ಮೋಸಗಾರ ಮಾತಾಡೋ ವಿಧಾನ ಬೇರೆ. ಯಥಾರ್ಥವಾಗಿ ಇಲ್ಲದೆ ಇರತಕ್ಕ ವ್ಯಕ್ತಿಗಳ ಮಾತುಗಳು, ಅವರ ಗುಣಗಳು ಬೇರೆ. ಅದಕ್ಕೆ ಪೌಲ ಹೇಳ್ತಾನೆ, ನೀವು ಸುಮ್ಮನೆ ದೇವರನ್ನ ಆರಾಧನೆ ಮಾಡಕ್ಕೆ ಬರಬೇಡ್ರಿ. ಆತ್ಮಗಳ ವಿವೇಚಿಸುವಂಥ ವರಗಳನ್ನ ದೇವರ ಮುಂದೆ ಕೇಳ್ರಿ. ಆತ್ಮ ವಿವೇಚಿಸುವಂಥ ವರ ಇಲ್ಲದೆ ಹೋದ್ರೆ ಯಾರಂತ ಕಂಡುಹಿಡಿಯಕ್ಕಾಗಲ್ಲ. ನನ್ನ ಮುಂದೆ ಇರುವಂಥ ವೈರಿ ಯಾರಂತ ಕಂಡುಹಿಡಿಬೇಕಂದ್ರೆ ಆತ್ಮ ವಿವೇಚಿಸುವಂಥ ವರ ಎಸ್ಪೆಷಲಿ ವಿಶ್ವಾಸಿಗೆ ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾಯಿನ್ಗೆ ಗೊತ್ತಿಲ್ಲ ದೇವ್ರಿಗೆ ಪ್ರಶ್ನೆ ಮಾಡ್ತಾನೆ ಅಂತ. ಕಾಯಿನ್ಗೆ ದೇವ್ರು ಹೇಳ್ತಾರೆ, ಎಲ್ಲಪ್ಪ ಹೇಬೇಲ್? ಅವನು ನನಗೆ ಗೊತ್ತಿಲ್ಲ ಅಂದಾಗ ಯೇಸು ಸ್ವಾಮಿ ದೇವ್ರು ಹೇಳ್ತಾನೆ, ಹೇಬೇಲನ ರಕ್ತ ನನ್ನ ಕರೀತಾ ಇದೆ. ಹೇಬೇಲನ ರಕ್ತ ಕರೆಯಲ್ಪಟ್ಟ ನಿಮಿತ್ತವಾಗಿ ನಾನು ಬಂದಿದ್ದೇನೆ. ಪ್ರಿಯ ಸಹೋದರಿಯ, ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ. ನಲ್ಲೇಲು ಹೇಳ್ರಿ, ಏನು ಹೇಳ್ತದಿಲ್ಲ ವಚನ? ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ನೇಮ ನಿಷ್ಠೆ ಅಂದ್ರೇನು? ಏನು ಬ್ರದರ್? ಸುಮಾರು ಧರ್ಮದಲ್ಲಿ ಸುಮಾರು ಗುರುಗಳಿದ್ದಾರೆ. ಆ ಗುರುಗಳು ಹೆಂಗವರು ಹಂಗೇ ಅವ್ರ ಶಿಷ್ಯರು ಇರ್ತಾರೆ. ಅವನು ದಾಡಿ ಬಿಟ್ಟವನೇಂದ್ರೆ ಇವನು ದಾಡಿ ಬಿಟ್ಟಿರ್ತಾನೆ. ಅವನು ಕಾವಿ ಹಾಕವನೇಂದ್ರೆ ಇವನು ಕಾವಿ ಹಾಕಿರ್ತಾನೆ. ಅವನು ಬೆಳ್ಳಗಿರೋದು ಬಟ್ಟೆ ಹಾಕೋನೆ, ಇವನು ಬೆಳ್ಳಗಿರೋದು ಹಾಕಿರ್ತಾನೆ. ಅವ್ನು ಕರ್ರದು ಹಾಕೋನೆ ಅಂದರೆ ಇವನು ಕಪ್ಪುದು ಹಾಕ್ಕೊಂಡಿರ್ತಾನೆ. ಅವ್ನು ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡಿಲ್ಲ ಅಂದರೆ ಇವನು ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡಲ್ಲ. ಅವ್ನು 3 ಪಟ್ಟಿ ಹೇಳ್ಕೊಂಡವನೇ, ಇವನು 3 ಪಟ್ಟಿ ಹೇಳ್ಕೊಂಡಿರ್ತಾನೆ. ಅವ್ನು ಇಲ್ಲಿ ಬಳ್ಕೊಂಡಿರ್ತಾನೆ, ಅಲ್ಲಿ ಬಳ್ಕೊಂಡಿರ್ತಾನೆ, ಎಲ್ಲೆಲ್ಲೋ ಬಳ್ಕೊಂಡು ಬಂದಿರ್ತಾನೆ. ಇವೆಲ್ಲ ನೀನು ಬಳಕೊಂಡು ನನ್ನ ಮುಂದೆ ಬಂದರೆ ಅದನ್ನು ನೋಡಿ ಮೆಚ್ಚಿ ನಾನು ಅಪ್ಕೊಂಡು ನಿನ್ನ ಒಳಗೆ ಸೇರಿಸ್ಕೊಳ್ಳಲ್ಲ ಅಂತಂದೇವ್ರು. ಇದ್ದೀರಾ? ಕಾವಿ ಬಟ್ಟೆ ಹಾಕೊಳ್ಳೋದ್ರಿಂದ ದೇವರ ಹತ್ರ ಹೋಗೋಕ್ಕಾಗಲ್ಲ.
ಕಪ್ಪು ಬಟ್ಟೆ ಹಾಕೊಳ್ಳೋದ್ರಿಂದ ದೇವರ ಹತ್ರ ಹೋಗೋಕ್ಕಾಗಲ್ಲ. ಬಿಳಿ ಬಟ್ಟೆ ಹಾಕೊಳ್ಳೋದ್ರಿಂದ ದೇವರ ಹತ್ರ ಹೋಗೋಕ್ಕಾಗಲ್ಲ. ಪಟ್ಟಿಗಳನ್ನು ಬಳ್ಕೊಳ್ಳೋದ್ರಿಂದ ದೇವರ ಹತ್ರ ಹೋಗೋಕ್ಕಾಗಲ್ಲ. ದೇವರಿಗೆ ಎಲ್ಲ ಕಡೆ ಕೈ ಮುಗಿಯೋದ್ರಿಂದ ದೇವರ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತೆ ಅಷ್ಟೇ. ಧರ್ಮಶಾಸ್ತ್ರವನ್ನು ಅಂದರೆ ಬೈಬಲ್ನ ಅಪ್ಕೊಂಡು ಇಟ್ಕೊಂಡ್ರೆ ನಿಮಗೆ ಪರಲೋಕ ಸಿಗಲ್ಲ. ಬ್ಯಾಗಲ್ಲಿ ಹಾಕ್ಕೊಂಡು ಎನಿ ಟೈಮ್ ಇಟ್ಕೊಂಡ್ರೆ ಪರಲೋಕ ಸಿಗಲ್ಲ. ಓ ಪ್ರಿಯ ಸಹೋದರಿಯೇ, ದೇವರ ವಾಕ್ಯವನ್ನು ಓದೋದ್ರಿಂದ ಪ್ರಯೋಜನ ಇಲ್ಲ. ಅದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆಯುವಾಗ ನೀನು ರಕ್ಷಣೆ ಹೊಂದ್ಕೊಂಡು ದೇವರ ಮುಂದೆ ಬರ್ತೀಯ ಅಂತ. ಅದಕ್ಕೆ ಪರಲೋಕದ ದೇವರು ಯೋಶುವನಿಗೆ ಹೇಳ್ತಾರೆ, ಯೋಶುವ, ಈ ಧರ್ಮಶಾಸ್ತ್ರವನ್ನು ನೀನು ಓದು, ಹೃದಯದ ಅಲ್ಗೆ ಮೇಲೆ ಬರ್ಕೋ. ನೀನು ಎಲ್ಲೆಲ್ಲ ಹೋಗ್ತೀಯಲ್ಲ, ಈ ವಾಕ್ಯವನ್ನು ಉಚ್ಚರಿಸು. ಎಲ್ಲೆಲ್ಲ ವಾಕ್ಯವನ್ನು ಉಚ್ಚರಿಸ್ತೀಯೋ ಅಲ್ಲಿ ನಿನಗೆ ಜಯ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಹಾಗಾದರೆ ಬ್ಯಾಗಲ್ಲಿ ಇರೋದ್ರಿಂದ ನಮಗೆ ಜಯ ಸಿಗಲ್ಲ, ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಜಯ ಸಿಗಲ್ಲ, ಎದೆಗೆ ಅಪ್ಕೊಳ್ಳೋದ್ರಿಂದ ಜಯ ಸಿಗಲ್ಲ, ತಲೆದಿಮ್ ಕೆಳಗೆ ಬೈಬಲ್ನ ಇಟ್ಕೊಂಡು ಮಲ್ಕೊಂಡ್ರೆ ನಮಗೆ ಜಯ ಸಿಗಲ್ಲ. ದೇವರ ವಾಕ್ಯ ಹೇಳ್ತದೆ, ಆದ್ದರಿಂದ ನಿನಗೆ ಪಾಪದ ಅರಿವು ಬರ್ತಂತೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತೆ ಅಷ್ಟೇ. ಇದ್ದೀರಾ? ಅದೇ ರೋಮ 5ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದವರೆಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರಕ್ಕೆ ಮುಂಚೆ ಪಾಪವು ಲೋಕದಲ್ಲಿ ಇತ್ತು. ನೋಡಿ, ವಚನ ಹೇಳ್ತದೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ. ಕೊರೋನಾ ಬಂದಂಗೆ ಪಟ್ ಅಂತ ಎಲ್ಲ ಕಡೆ ಬಂದ್ಬಿಡ್ತು. ಪಾಪ ಯಾರಿಂದ ಬಂತು? ನಾನು ಮುಗಿಸ್ತೀನಿ ಹೇಳಿ. ಪಾಪ ಅನ್ನೋದು ಎಲ್ಲಿಂದ, ಯಾರಿಂದ, ಯಾವಾಗ ಬಂತು? ಆದಾಮನೇ ಮೂಲ ಕಾರಣ ಪಾಪಕ್ಕೆ. ಆದಾಮವ್ವ ಪಾಪಕ್ಕೆ ಮೂಲ ಕಾರಣ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರಕ್ಕೆ ಮುಂಚೆ ಪಾಪ ಲೋಕದ ಒಳಗೆ ಇತ್ತಂತೆ. ಹಾಗಾದರೆ ಲೋಕ ಸೃಷ್ಟಿಯಾಗಿದ್ದ ಕೂಡಲೇ ಪಾಪ ಇರಲಿಲ್ಲ. ಮನುಷ್ಯ ಸೃಷ್ಟಿಸಲ್ಪಟ್ಟ ಮೇಲೆ ಪಾಪ ಪ್ರವೇಶ ಮಾಡುತ್ತೆ. ಪಾಪ ಬಂದ ಮೇಲೆ ಧರ್ಮಶಾಸ್ತ್ರ ಬರುತ್ತೆ. ಆ ಧರ್ಮಶಾಸ್ತ್ರ ಬಂದರೂ ಜನರ ಒಳಗೆ ಪಾಪ ಕಡಿಮೆ ಆಗಲೇ ಇಲ್ಲ. ಧರ್ಮಶಾಸ್ತ್ರ ಓದೋದು, ಪೈಂಟ್ ಬಳ್ಕೊಳ್ಳೋದು ಪಾಪನ. ಈ ಕ್ರಿಸ್ಮಸ್ವರೆಗೂ ಒಂದು ಪಾಪ, ಪೈಂಟ್ ಆದಮೇಲೆ ಇನ್ನೊಂದು ಪಾಪ. ಭಯನೇ ಪಡಲಿಲ್ಲ ಜನ. ಅದಕ್ಕೆ ಸರ್ವಶಕ್ತನಾದ ದೇವರೇ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಪ್ರವೇಶ ಮಾಡಿ. ಒಂದು ಅಲ್ಲೇಲೂ ಹೇಳ್ರಿ. ಎಲ್ಲ ಸಂತೋಷವಾಗಿದ್ದೀರಾ? ಎಲ್ಲ ನಿಮ್ಮ ಪಾಪಗಳಿಗೆ ಹೋಗ್ಬಿಟ್ಟಿದ್ದೀರಾ? ಏನೇನು ಮಾಡ್ಕೊಂಡು ಬಂದಿದ್ದೀವಿ ಅಂತ. ಆದರೆ ಭಯ ಪಡಬೇಡ್ರಿ. ಮನುಷ್ಯ ಕುಮಾರನಾಗಿ ಬಂದಂಥ ಯೇಸು ಹೇಳ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು. ಶತ್ರು ಏನು ಮಾಡ್ದ ಅಂದರೆ, ಬೈ ಬರ್ತ್ ಆ ರಕ್ತದಲ್ಲೇ ಪಾಪ ತಂದ ನಿಮಿತ್ತವಾಗಿ ಯೇಸು ಬರ್ತಾನೆ. ಅವನ ಶತ್ರುನ ಹೇಳ್ತಾನೆ, ನಿನ್ನ ಜನರ ಒಳಗೆ, ನನ್ನ ಮಕ್ಕಳ ಒಳಗೆ ಆ ರಕ್ತದಲ್ಲೇ ನಿನ್ನ ಪಾಪನ ತಂದುಬಿಟ್ಟಿದ್ಯಾ, ಪರವಾಗಿಲ್ಲ. ರಕ್ಷಕನಾಗಿರತಕ್ಕ ಯೇಸು ಹೇಳ್ತಾನೆ, ನಿಮ್ಮನ್ನು ಇವತ್ತು
ನನ್ನ ರಕ್ತನೇ ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಇಷ್ಟೇನ ಶಬ್ದ? ಕೊಟ್ಟಿದ್ದು ನಿನ್ನ ರಕ್ತ ನಂದಲ್ವಲ್ಲ ಅಂತ ನಿಮಗೆ ಚಿಂತೆ. ನಿಮ್ಮ ರಕ್ತನ ಇಲ್ಲಿರೋ ಸೊಳ್ಳೆಗಳು ಇರ್ತವೆ, ಅದು ಸೈತಾನು ಅನೇಕ ವಿಧದಲ್ಲಿ ಬಂದು ಈರ್ತಾವನೆ, ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊಳ್ಳೆ ಈರೋ ರಕ್ತಕ್ಕೆ ನೀವೇನು ಮಾಡ್ತೀರಾ? ಆ ಗುಡ್ ನೈಟ್, ಈ ನೈಟ್, ಆ ನೈಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀರಾ. ಸೊಳ್ಳೆಯಿಂದ ತಪ್ಪಿಸ್ಕೊಳ್ಬೋದು, ಸೈತಾನಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾವ ನೈಟ್ ಹಾಕ್ಕೊಳ್ತೀರಾ? ಅದಕ್ಕೆ ಇದರಲ್ಲಿ ಬರುತ್ತೆ, ಏನಂತ ಬರೀತದ ಸೊಳ್ಳೆ ಔಷಧಿ ಮೇಲೆ? ಬ್ಯಾಡ್ ನೈಟ್ ಅಂದರೆ ಯಾರೂ ಹಾಕ್ಕೊಳ್ಳಲ್ಲ, ಗುಡ್ ನೈಟ್ ಅಂತ ಯಾಕೆ ಹಾಕ್ಕೊಳ್ಳೋದು? ಅಪ್ಪ ಸೊಳ್ಳೆ ಕಚ್ಚಿದ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂತ. ಅದಕ್ಕೆ ಇವತ್ತು ಎಷ್ಟೋ ಜನ ನಿದ್ರೆ ಬರಲ್ಲ ಅಂತ ಎಣ್ಣೆ ಹೊಡೆದು ಮಲ್ಕೊಂಡ್ಬಿಡ್ತಾರೆ. ಅದು ದೇವರ ವಾಕ್ಯ ಹೇಳ್ತದೆ, ಪಾಪ ಒಬ್ಬನ ನಿಮಿತ್ತವಾಗಿ ಎಲ್ಲರ ಒಳಗೆ ಪ್ರವೇಶ ಮಾಡಿಬಿಡ್ತಂತೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಅದೇ ರೋಮ 6:23 ಪಾಪ ಕೊಡುವ ಸಂಬಳ ಮರಣ. ಪ್ರಪಂಚದ ಒಳಗೆ ಇದ್ದೀರಾ? ಬರೀ ಲೇಡೀಸ್ ಅಲ್ಲೆಲ್ವ ಅಂತ ಜೆಂಟ್ಸ್ ಎಲ್ಲ ಸೈಲೆಂಟ್ ಆಗ್ಬಿಟ್ಟು ನಿದ್ರೆ ಮಾಡ್ತಾ ಇದ್ರಾ? ಒಂದು ಅಲ್ಲೆಲ್ಲೂ ಹೇಳ್ರಿ. ನನಗೂ ಕಾಣಲ್ಲ, ನಿಮಗೂ ಕಾಣಲ್ಲ, ಎಲ್ಲ ನೀವು ಕಣ್ಣು ಮುಚ್ಕೊಂಡು ಕೂತಿದ್ರೆ ನಾನು ಕಣ್ಣು ಮುಚ್ಕೊಂಡು ಮಾಡ್ತಾ ಇದ್ದೀನಿ. ಆದರೆ ನಾವಿಬ್ಬರು ಮುಚ್ಕೊಂಡ್ರು ನನ್ನ ದೇವರು ಮಧ್ಯದಲ್ಲಿ ಇರ್ತಾನೆ, ನೋಡ್ತಾನೆ. ಯಾರು ಮಲಗವ್ರೆ, ಯಾರು ಎದ್ದವ್ರೆ, ಯಾರು ಆಟಕ್ಕುಂಟು, ಯಾರು ಲೆಕ್ಕಕ್ಕಿಲ್ಲ ಅಂತ. ಯಾರು ಇಲ್ಲಿದ್ದಾರೆ, ಯಾರು ಬೇರೆ ಕಡೆ ಇದ್ದಾರೆ ಗೊತ್ತಿಲ್ಲರಿ. ನಮ್ಮ ಬಾಡಿ ಇಲ್ಲಿದೆ, ನಮ್ಮ ಸ್ಪಿರಿಟ್ ಎಲ್ಲಿದೆ. ಒಂದು ಪಾಸ್ಟ್ರು ಪೇತ್ರಂದು ಮಾತಾಡ್ತಾ ಮಾತಾಡ್ತಾ ಕೋಳಿ ಬಗ್ಗೆ ಹೇಳಿದ್ರಂತ. ಕೋಳಿ ಗೊತ್ತಾ? ಚಿಕನ್. ಅದ್ರ ಬಗ್ಗೆ ಮಾತಾಡ್ತಾ ಇರುವಾಗ ಮುಂದ್ಗಡೆ ಕೂತಿರೋ ಒಂದು ಹೆಂಗಸು ಅಳ್ತಾ ಇದ್ದಂತೆ. ಪಾಸ್ಟ್ರು ನೋಡಿದ್ರು, ಪಾಪ ನಾನು ಕೊಡೋ ಸಂದೇಶನ ಎಷ್ಟು ಗಾಢವಾಗಿ ಕೇಳಿಕೊಂಡು ಈ ಮಗಳು ಅಳ್ತಾ ಇದ್ದಾಳಲ್ಲ ಅಂತ ಪಾಸ್ಟ್ರು ಮೆಸೇಜೇ ನಿಲ್ಲಿಸ್ತಾ ಇಲ್ಲ. ಅವಳು ಅಳ್ತಾನೆ ಅವಳೆ. ಈ ಪಾಸ್ಟ್ರಿಗೆ ಒಂದೇ ಸಂತೋಷ, ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾನಲ್ಲ, ಈ ಸಹೋದರಿ ಅಳ್ತಾನೆ ಅವಳಲ್ಲ, ಇನ್ನೆಷ್ಟು ನೋವಿಂದ ಬಂದಿರ್ಬೋದು ಅಂತ ಪಾಸ್ಟ್ರು ಮಾತಾಡ್ತಾ ಇದ್ದ. ಪಾಸ್ಟ್ರ್ ಆಗಲಿ, ಬಿಷಪ್ ಆಗಲಿ, ರೆವರೆಂಟ್ ಆಗಲಿ, ಯಾರೇ ಆಗಲಿ, ಆತ್ಮ ವಿವೇಚಿಸುವ ವರ ಇಲ್ಲದೆ ಹೋದ್ರೆ ದೆವ್ವ ಕೂತಿದ್ರೆ ಗೊತ್ತಾಗಲ್ಲ. ಅದು ದೆವ್ವ ಹೆಂಡತಿಲಿ ಬರ್ಬೋದು, ಗಂಡನಲ್ಲಿ ಬರ್ಬೋದು, ಮಕ್ಕಳಲ್ಲಿ ಬರ್ಬೋದು, ದೆವ್ವ ಯಾರ ಮೂಲಕ ಆದರೂ ಬರ್ಬೋದು. ದೇವರಲ್ಲಿರೋನು ಮಾತ್ರ ದೆವ್ವನ ಕಂಡುಕೊಳ್ಳೋಕ್ಕೆ ಸಾಧ್ಯ. ಆ ಪಾಸ್ಟ್ರು ಲಾಸ್ಟಿಗೆ ಕೇಳಿದ್ರಂತೆ, ಅಮ್ಮ ಮನನೊಂದು ಯಾಕಮ್ಮ ಇಷ್ಟೊಂದು ಅಳ್ತಾ ಇದ್ದೆ ಅಂತ. ಮಾರನೆಗೆ ಅಯ್ಯಮ್ಮ ಅಂತಂತೆ, ಪಾಸ್ಟರ್ ನೀವು ಆ ಕೋಳಿದು ಹೇಳಿದ ತಕ್ಷಣ ನನ್ನ ಮನೆಯಲ್ಲಿ 1-2 kg ಕೋಳಿ ಮಟನ್ ತಂದು ಟೇಬಲ್ ಮೇಲೆ ಇಟ್ಟು ಬಂದಿದ್ದೆ. ಬೆಕ್ಕು ಬಂದು ತಿಂದುಬಿಟ್ರೆ ನನ್ನ ಗಂಡ ಬಿಡಲ್ಲ ಅಂತ ಆ ಭಯಕ್ಕೆ ಅಳ್ತಾ ಇದ್ದೆ ಅಂತ. ಅರ್ಥ ಆಯ್ತಾ? ದೇವ್ರ ವಾಕ್ಯ ಕೇಳಿ ಈಕೆ ಮನ ಹೊಡೆದು ಅಳ್ತಾ ಇಲ್ಲ. ಆ 200 ರೂಪಾಯಿದು ಚಿಕನ್ ಹೋಗ್ಬಿಟ್ರೆ ನನ್ನ ಗಂಡ ಬಿಡಬೇಕಲ್ಲ ನನಗೆ ಅಂತ. ಹಾಗಾದ್ರೆ ನಾವು ಇಲ್ಲಿದ್ದೀವಿ, ಒಳಗಡೆ ಇರೋ ಮನುಷ್ಯ ಎಲ್ಲಿದ್ದಾನೆ? ದೇವರ ಆಲಯದಲ್ಲಿದ್ದೀವಾ? ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಯಾರೋ ನನ್ನ ಕಾಯ್ತಾವ್ರೆ, ಚಿಕನ್ ಅಂಗಡಿಗೆ ನಾನು ಹೋಗ್ಬೇಕು, ಮುಚ್ಚಿಬಿಡ್ತಾನೆ, ಓ ನಾನು ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಯಾವಾಗಪ್ಪ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದೀವ? ಪ್ರಿಯ ಸಹೋದರಿಯೇ, ಪಾಪ ಕೊಡುವ ಸಂಬಳ ಮರಣ ಅಂತ. ನೋಡಿ, ಈ ಪ್ರಪಂಚದಲ್ಲಿ ಎಲ್ಲ ಕೆಲಸಕ್ಕೂ ಒಂದು ಸಂಬಳ ಆಯ್ತಾ ಇಲ್ಲ? ಸಂಬಳ ಇದೆಯಾ ಇಲ್ವ ರೀ? ಯಾವ ಕೆಲಸಕ್ಕೆ ಸಂಬಳ ಇಲ್ಲ? ಎಲ್ಲ ಕೆಲಸಕ್ಕೂ ಸಂಬಳ. ಇವತ್ತು ಕಸ ಗುಡಿಸಿದ್ರು ಸಂಬಳ, ಪೈಂಟ್ ಹೊಡೆದ್ರು ಸಂಬಳ, ಇವಾಗ ಏನಾದರೂ ತಂದ್ಕೊಡ್ಬೇಕು ಅಂದ್ರೂ ಸಂಬಳ. ಬೈಬಲ್ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ಪಾಪನೂ ಒಂದು ಸಂಬಳ ಕೊಡುತ್ತಂತೆ. ಹೌದಾ ಬ್ರದರ್? ಪಾಪ ಅದು ಒಂದು ಸಂಬಳ ಕೊಡುತ್ತಂತೆ. ಪ್ರಪಂಚದಲ್ಲಿ ಎಲ್ಲ ಕೆಲಸಗಳಿಗೂ ಒಂದು ಸಂಬಳ ನಿಗದಿಯಾಗಿದೆ. ಧರ್ಮಶಾಸ್ತ್ರ ಹೇಳುತ್ತೆ,
ಪ್ರಿಯ ಸಹೋದರ ಸಹೋದರಿಯೇ, ಪಾಪ ಮಾಡೋವನಿಗೆ ನೀನು ಯಾಕಪ್ಪ ಪುಕ್ಕಟೆ ಮಾಡ್ತೀಯಾ? ನಿನಗೂ ಒಂದು ಸಂಬಳ ಇಟ್ಟಿದ್ದೀನಿ. ಆ ಸಂಬಳ ಏನ್ರಿ? ಪಾಪ ಕೊಡುವ ಸಂಬಳ ಮರಣ. ಪಾಪ ಕೊಡುವಂಥ ಸಂಬಳ ಮರಣ. ಪಾಪ ಮಾಡುವಂಥ ಪ್ರಾಣಿ ಅದು ಸಾಯಲೇಬೇಕು ಅಂತ ಸತ್ಯವೇದ ಹೇಳ್ತದೆ. ಪಾಪ ಅದು ಯಾರೇ ಮಾಡಿರಲಿ, ಪಾಪ ಮಾಡುವಂಥ ಪ್ರಾಣಿ, ಪಾಪ ಮಾಡುವಂಥವನು ಸಾಯಬೇಕು ಅಂತ ಸತ್ಯವೇದ ಹೇಳ್ತದೆ. ಆದರೆ ಯೇಸು ಇದ್ದಾನಲ್ಲ, ಶತ್ರು ಪಾಪವನ ಜನಗಳಿಗೆ ಒಳಗೆ ಹುಟ್ಟಿಸಿ ಅಧಿಕವಾಗಿ ಬೆಳೆಸ್ತಾ ಇದ್ದಾನಂತ ತಿಳಿಯಲ್ಪಟ್ಟವನಾದ ನಿಮಿತ್ತವಾಗಿ ರಕ್ಷಕನಾಗಿ ಬಂದು ಹೇಳ್ತಾನೆ, ನಿಮ್ಮ ಪಾಪ ಕಡು ಕೆಂಪಾಗಿದ್ರು ಪರವಾಗಿಲ್ಲ, ನಾನು ಪಾಪಿ ಅಂತ ನೀನು ಒಪ್ಪಿ ಬರೋದಾದರೆ ನಿನ್ನನ್ನು ನನ್ನ ರಕ್ತದ ಮೂಲಕ ಶುದ್ಧ ಮಾಡಿ ನಿನ್ನ ಮಗನಾಗಿ, ನಿನ್ನ ಮಗಳಾಗಿ, ನನ್ನ ಮಗನಾಗಿ, ನನ್ನ ಮಗಳಾಗಿ ನಾನು ನಿನ್ನನ್ನು ಸ್ವೀಕಾರ ಮಾಡಿಕೊಳ್ತೇನೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಯಾರೇ ಆಗಿರ್ಬೋದು, ದೇವರ ಮುಂದೆ ಬಂದು ಪಾಪಕ್ಕೆ ಅರಿಕೆ ಮಾಡುವಂಥವನಿಗೆ ಏಜ್ ಇಲ್ಲ, ಏಜ್ ಲಿಮಿಟ್ ದೇವ್ರು ಕೊಟ್ಟಿಲ್ರಿ. ಬುದ್ಧಿ ಬಂದು ನಾನು ಪಾಪಿ ಅಂತ ಅರಿವಾಗಿ ದೇವರ ಮುಂದೆ ಬಂದು ನಾನು ಪಾಪಿ ಅಂತ ಒಪ್ಪಿಕೊಳ್ಳತಕ್ಕ ಯಾರೇ ಆಗಿದ್ರು ಅವರನ್ನು ಯೇಸು ರಕ್ಷಿಸ್ತೇನೆ ಅಂತ ಹೇಳ್ತಾನೆ. ರಕ್ಷಣೆ ಮಾತ್ರ ಅಲ್ಲ, ನಿತ್ಯ ಜೀವ ನಿಮಗೆ ದೊರೆಯುತ್ತಂತೆ. ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಪಾಪ ಕೊಡುವ ಸಂಬಳ ಮರಣ, ಕ್ರಿಸ್ತನ ಮೂಲಕ ಉಚಿತವಾಗಿ ಬರುವಂಥದ್ದು ನಿತ್ಯ ಜೀವ. ನಿತ್ಯ ಜೀವ ಹೊಂದ್ಕೊಳ್ಳೋದಕ್ಕೆ ನಾವು ಹಣ ಕೊಡಬೇಕಾಗಿಲ್ಲ. ಮನಸ್ಸಾರೆ ಒಪ್ಪಿಕೊಂಡು ನಮ್ಮನ್ನು ಸಮರ್ಪಣೆ ಮಾಡಿದ್ರೆ ನಿತ್ಯ ಜೀವ ಕ್ರಿಸ್ತನ ಮೂಲಕ ನಮಗೆ ಬರುತ್ತಂತೆ. ಹಲ್ಲೇಲೂಯಾ. ಅದಕ್ಕೆ ಕಡೆಯದಾಗಿ ಯೆಶಾಯ 53:6 ಒಂದು ಮಾತು ಹೇಳ್ತಾನೆ, ನಮ್ಮೆಲ್ಲರ ದೋಷ ಫಲವನ್ನು ದೇವರು ಅವನ ಮೇಲೆ ಹಾಕಿದನು, ಅಂದರೆ ಯೇಸುವಿನ ಮೇಲೆ. ಪ್ರವಾದಿ ಹೇಳ್ತಾನೆ, ನಮ್ಮೆಲ್ಲರ ದೋಷ ಫಲವನ್ನು ದೇವರು ಅವನ ಮೇಲೆ ಹಾಕಿಬಿಟ್ಟನಂತೆ. ನಮ್ಮೆಲ್ಲರ ದೋಷ ಫಲ, ಎಷ್ಟೋ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಲ್ಪಟ್ಟ ಪಾಪಗಳ ಫಲ ದೇವರು ಯಾರ ಮೇಲೆ ಕೊಟ್ಟುಬಿಟ್ಟನಂತೆ? ಯೇಸುವಿನ ಮೇಲೆ ಅನುಗ್ರಹಿಸಿಬಿಟ್ಟನಂತೆ. ಆ ಇಡೀ ಮಾನವ ಕುಲದ ಪಾಪವನ್ನು ಯೇಸು ಹೊತ್ತಿದ್ದ. ನಾವು ಮಾಡಿದ ಪಾಪದ ನಿಮಿತ್ತ ಅವನಿಗೆ 39 ಏಟು ಚಡಿಯೇಟು ಹೊಡಿತಾರೆ. ಈ ಕುದುರೆಗೆ ಹೊಡಿತಾರಲ್ಲ ಆ ಚಡಿಯಲ್ಲ, ಆ ಇದ್ರಲ್ಲಿ ಹೊಡೆದಿಲ್ಲ. ಆ ಚೈನ್ ಮುಂದೆ ಒಂದು ಬಾಲ್, ಆ ಬಾಲ್ಗೆ ಅದಕ್ಕೆ ಅಂಟಿಂಗ್ ಅಂತ ಹೇಳ್ತಾರೆ. ಅದ್ರ ಸುತ್ತಲೂ ಈ ಕಬ್ಬಿಣದ ಪಿಸರುಗಳನ್ನ ವೆಲ್ಡ್ ಮಾಡಿರ್ತಾರಂತೆ. ಆ ಬಾಲಲ್ಲಿ ಒಂದು ಶರೀರಕ್ಕೆ ಹೊಡೆದಾಗ ಅದಂಗೆ ಮಾಂಸ ಕಿತ್ಕೊಂಡು ಆಚೆ ಬರ್ತಾ ಇತ್ತು. ಈ ಪ್ಯಾಷನ್ ಆಫ್ ಕ್ರೈಸ್ಟ್ ಈ ಫಿಲಮ್ ತೆಗೆದವನಿಗೆ ಅವಾರ್ಡ್ ಕೊಟ್ಟರು. ಎಷ್ಟೋ ಜನ ಊಟಗಳು ಬಿಟ್ಟರು, ಎಷ್ಟೋ ಜನ ಕಣ್ಣೀರು ಹಾಕಿದ್ರು, ಎಷ್ಟೋ ಜನ ಮನ ಮರುಗಿದ್ರು. ಅಯ್ಯೋ, ಇಂಥ ಘೋರವಾದ ದೃಶ್ಯವನ್ನ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ವಲ್ಲ. ಕಾರಣ ಏನ್? ದೇವರ ವಾಕ್ಯ ಹೇಳ್ತದೆ, ನಮ್ಮೆಲ್ಲರ ದೋಷ ಫಲ, ನಾನು ನೀನು ಮಾಡಲ್ಪಟ್ಟ ಪಾಪ. ಸೈತಾನನ ಮಾತನ್ನ ಕೇಳಿ ವಿಧೇಯರಾಗಿ ದೇವರಿಗೆ ಅವಿಧೇಯರಾದವಲ್ಲ, ಅದರ ಪ್ರತಿಫಲವನ್ನ ದೇವರು ನಮ್ಮ ಮೇಲೆ ಬರಬೇಕಾದಂಥ ದೋಷ ಫಲವನ್ನು ತನ್ನ ಮಗನಾದ ಯೇಸುವಿನ ಮೇಲೆ ಹಾಕಿ ಅವನ ಮುಖವನ್ನೇ ನೋಡಲಿಕ್ಕೆ ಆಗದಂಥ ರೂಪ. ಪ್ರವಾದಿ ಹೇಳ್ತಾನೆ, ನಮ್ಮ ದೋಷಗಳನ್ನು ಹೊತ್ತುಕೊಂಡ ನಿಮಿತ್ತವಾಗಿ ಅವನ ಮುಖದಲ್ಲಿ ಯಾವ ಅಂದ ಚಂದಗಳು ಕಾಣಲೇ ಇಲ್ಲ ಅಂತ ಬರೆಯಲ್ಪಡುತ್ತೆ. ಇಡೀ ಶರೀರ ರಕ್ತಮಯವಾಗಿ ಹೋಗಿದೆ. ಕೈಗಳಿಗೆ ಮೊಳೆ, ಕಾಲುಗಳಿಗೆ ಮೊಳೆ. ಅವನು ಬೆತ್ತಲಿಯಾಗಿ ಆ ಶಿಲುಬೆ ಮೇಲೆ ತೂಗಲ್ಪಟ್ಟಾಗ ಪಾಪನೇ ಮಾಡದಿರತಕ್ಕ ಯೇಸು ನಮ್ಮೆಲ್ಲರ ನಿಮಿತ್ತವಾಗಿ ಆ ಘೋರವಾದ ಶಿಕ್ಷೆಗೆ ಒಳಗಾದಂಥ ಸತ್ಯವೇದ ಹೇಳ್ತದೆ.
ಆ ಯೇಸುವಿಗೆ ನಾವು ನಮ್ರತೆ ಉಳ್ಳವರಾಗಿದ್ದೀವ? ಆ ಯೇಸುವಿಗೆ ಭಯಭಕ್ತಿ ಉಳ್ಳವರಾಗಿದ್ದೀವ? ಆ ಯೇಸುವಿಗೆ ವಿಧೇಯರಾಗಿದ್ದೀವ? ಆ ಯೇಸುವಿನ ಕೆಲಸಗಳನ್ನು ಭಯಭಕ್ತಿಯಾಗಿ ನಾವು ಮಾಡುವವರಾಗಿದ್ದೀವ? ದೇವರು ಹೇಳ್ತಾನೆ, ನಿಮ್ಮನ್ನು ಆರಿಸಲ್ಪಟ್ಟಂಥ ಸಂತತಿ ಯಾವುದು ಗೊತ್ತಾ? ಸೈತಾನ್ಗೆ ಸವಾಲೊಡ್ಡುವಂಥ ಸಂತತಿ, ಸೈತಾನ್ಗೆ ಸವಾಲು ಹಾಕುವಂಥ ಸಂತತಿ. ಪ್ರಿಯ ಸಹೋದರಿಯೇ, ಪ್ರಿಯ ಸಹೋದರನೇ, ಪ್ರವಾದಿ ಹೇಳ್ತಾನೆ, ನಮ್ಮೆಲ್ಲರ ದೋಷ ಫಲವನ್ನು ದೇವರು ಯೇಸುವಿನ ಮೇಲೆ ಹಾಕಿದ್ದಾನೆ. ಯಾಕಂದರೆ ಹೆಸರು ಕೇಳ್ತೇನೆ 18:4 ಮನೆಗೆ ಹೋಗೋದ್ರಿ, ಪಾಪ ಮಾಡೋ ಪ್ರಾಣಿ ಅದು ಸಾಯುವುದು ಅಂತ. ಪಾಪ ಮಾಡೋವನು ದೇವರ ಸನ್ನಿಧಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಅವನು ಅಡಗಿಕೊಂಡ ಸನ್ನಿಧಿಯಿಂದ ಅವನು ದೂರ ಹೋಗ್ಬಿಟ್ನಂತೆ. ಪ್ರಿಯ ಸಹೋದರಿ, ಅವನು ಪಾಪ ಮಾಡಲ್ಪಟ್ಟ ನಿಮಿತ್ತ ದೇವರ ಮುಂದೆ ಬರೋಕ್ಕಾಗೋದಿಲ್ಲ. ನಮ್ಮನ್ನು ದೇವರು ದೋಷ ಇಲ್ಲದವರಾಗಿ, ಪಾಪ ಇಲ್ಲದವರಾಗಿ, ನೀತಿವಂತರಾಗಿ ಪರಿಶುದ್ಧಾತ್ಮನ ಮೂಲಕ ಮುದ್ರೆ ಹೊಡೆದಿದ್ದಾನೆ. ಇವತ್ತು ಅವನ ಆಸೆಗಳನ್ನು, ಆಜ್ಞೆಗಳನ್ನು ನಾವು ಕೈಗೊಂಡು ನಡೀತಾ ಇದ್ದೀವ? ನಡೆಯೋರನ್ನ ದೇವರು ನೀನು ಎಲ್ಲಿದ್ದಿ ಅಂತ ಕೇಳಲ್ಲ, ನಡೀದೇ ಇರೋರನ್ನ ನೀನು ಎಲ್ಲಿದ್ದಿ ಅಂತ ಕೇಳಿ. ನೋಡ್ರಿ, ಎಲ್ಲ ದೇವಜನ ಏನು ಮಾಡ್ತಾಯಿದ್ರು ಇವತ್ತು? ವಿಶ್ವಾಸಿ ಯಾವ ಕಾರಣಕ್ಕೂ ನಾನು ಬ್ಯುಸಿ ಅಂತ ಹೇಳ್ಬಾರ್ದಂತೆ. ಯಾರು ವಿಶ್ವಾಸಿ ಏನು ಹೇಳ್ಬಾರ್ದಂತೆ? ಬ್ಯುಸಿ ಅಂದರೆ ಏನು? ವಿಶ್ವಾಸಿ ಏನು ಹೇಳ್ಬಾರ್ದಂತೆ? ನಾನು ಬ್ಯುಸಿ ಅಂತ ಹೇಳ್ಬಾರ್ದಂತೆ. ಬ್ಯುಸಿಗೆ ಏನು ಸ್ಪೆಲ್ಲಿಂಗು? BUSY. ಬಿಗೆ ಏನರ್ಥ? ಬೀಯಿಂಗ್ ಅಂಡರ್ ಸೈತಾನ್. ಸೈತಾನನ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದೀವಂತೆ, ದೇವರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದೀವಿ ಅಂತ ಹೇಳಬೇಕು. ನಾವು ಬ್ಯುಸಿ ಅಂತ ದೇವರ ಮಕ್ಕಳು ಯಾವಾಗ ಹೇಳ್ತೀವೋ, ಸೈತಾನನ ಕಾರ್ಯದಲ್ಲಿ ನಾವು ಬ್ಯುಸಿ. ಆರಾಧನೆಯಲ್ಲಿ ನೀವು ಬ್ಯುಸಿ ಆಗಿದ್ದೀರಾ? ವಾಕ್ಯ ಓದೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ? ಸುವಾರ್ತೆ ಸಾರೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ? ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ? ಪಾಸ್ಟರ್ ಕೇಳ್ತಾರೆ, ಸಿಸ್ಟರ್ ಯಾಕೆ ಬಂದಿಲ್ಲ ಸಿಸ್ಟರ್? ಇಲ್ಲ, ಸ್ವಲ್ಪ ಬ್ಯುಸಿ ಆಗಿದೆ. ಆ ಬ್ಯುಸಿ ಅರ್ಥ ಬೀಯಿಂಗ್ ಅಂಡರ್ ದ ಸೈತಾನ್. ಸೈತಾನನ ಕಾರ್ಯದಲ್ಲಿ ನಾನು ಬ್ಯುಸಿ ಅಂತ ಹೇಳೋದಂತೆ. ಅದು ತಾನೇ ಒಪ್ಪಿಕೊಳ್ಳೋದು. ಅದಕ್ಕೆ ಇವತ್ತಿಂದ ನಾವು ಕ್ರಿಸ್ತನ ಕಾರ್ಯದಲ್ಲಿ ಬ್ಯುಸಿ ಆಗಬೇಕನ್ನೋದೇ ಪರಲೋಕದ ದೇವರ ಚಿತ್ರ. ಪ್ರಿಯ ಸಹೋದರಿ ಸಹೋದರನೇ, ಇವತ್ತು ಒಂದು ತೀರ್ಮಾನ ಮಾಡೋಣ. ಕರ್ತನ ಮೇಜು ನಮ್ಮ ಮುಂದೆ ಇದೆ. ದೇವರು ನಮಗೆ ನೀನು ಎಲ್ಲಿರ್ತೀ ಅಂತ ಕೇಳುವಾಗ, ನಾನು ಫಿಲಮ್ ಟಾಕೀಸಲ್ಲಿದ್ದೀನಿ, ಸೋಂಬೇರಿ ಜಗ್ಲಿ ಮೇಲಿದ್ದೀನಿ, ಹುಡುಗರ ಜೊತೆ ರೌಂಡ್ ಹೊಡಿತಾ ಇದ್ದೀನಿ, ಅಲ್ಲಿ ಇಲ್ಲಿ ಅರಟೆ ಹೊಡಿತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ನೀನು ಎಲ್ಲಿದ್ದಿ ಅಂದಾಗ ದಾನಿಯಲ್ಗೆ ದೇವರು ಒಬ್ಬ ದೂತನ ಕಳಿಸಿಬಿಟ್ರು. ಹೇಳ್ತಾನೆ, ನಿನ್ನ ಆರಂಭದ ಪ್ರಾರ್ಥನೆ ದೇವರು ಕೇಳಿ ನನಗೆ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋಕ್ಕೆ ಕಳಿಸಿದ್ದ, ನಿನ್ನ ಬಲಪಡಿಸೋಕ್ಕೆ ದೇವರು ಕಳಿಸಿದ್ದ. ಹಲ್ಲೇಲೂಯಾ. ಆದ ಕಾರಣ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ಒಂದು ತೀರ್ಮಾನ ಮಾಡೋಣ. ದೇವರೇ, ಒಂದು ವೇಳೆ ನಾನು ನಿನ್ನ ಮಾತುಗಳಿಗೆ ಅವಿಧೇನಾಗಿ ನಡೆದಿದ್ರೆ ನನ್ನನ್ನು ಮಾರ್ಪಡಿಸಪ್ಪ. ಹೌದು ದೇವರೇ, ನಮ್ಮೆಲ್ಲರ ದೋಷ ಫಲವನ್ನು ನೀನು ಹೊತ್ಕೊಂಡಿದ್ದೀಯಾ. ಅದಂಗೆ ಆಗಬಾರ್ದು ದೇವರೇ. ನಿನ್ನ ನಂಬುದ ಮೇಲೆ ನನ್ನ ಜೀವಿತವನ್ನು ಮಾರ್ಪಡಿಸು. ನಾನು ನಿನ್ನ ಮಗನಾಗಿ ಮಗಳಾಗಿ ನನ್ನ ಆಶೀರ್ವದಿಸು ಅಂತ ಪ್ರತಿಯೊಬ್ಬರೂ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ.